ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಿನ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಾವು ದಿಢೀರಾಗಿ ಯಾವ ತಿಂಡಿಯನ್ನು ಮಾಡ್ಬೋದು ಅಂತಲೇ ಯಾವತ್ತೂ ಹುಡುಕ್ತಾ ಇರ್ತೇವೆ. ಹಾಗಾಗಿ ನಾನಿವತ್ತೊಂದು ದಿಢೀರಾಗಿ ಮಾಡುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ನಾವು ಅಕ್ಕಿಯಿಂದ ಯಾವಾಗಲೂ ನೀರು ದೋಸೆ ಅಥವಾ ತೆಳ್ಳವನ್ನು ಮಾಡ್ತೇವೆ. ನಾನಿವತ್ತು ರಾಗಿ ಹುಡಿಯನ್ನು ಬಳಸಿ ದಿಢೀರಾಗಿ ತೆಳ್ಳವು ಅಥವಾ ನೀರು ದೋಸೆಯನ್ನು ಹೇಗೆ ಮಾಡುವುದು ಅಂತ ತೋರಿಸಿಕೊಡ್ತೇನೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಹಾಗೂ ಬೇವಿನ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಈ ದೋಸೆಯನ್ನು 10 ನಿಮಿಷದೊಳಗೆ ನಾವು ಮಾಡಿಕೊಳ್ಳಬಹುದು ಹಾಗೂ ತುಂಬ ಆರೋಗ್ಯಕರವೂ ಹೌದು. ರುಬ್ಬಿದ ಮಿಶ್ರಣವನ್ನು ಈಗ ಒಂದು ಪಾತ್ರೆಯಲ್ಲಿ ಹಾಕಿ ನಂತರ ಅದಕ್ಕೆ 1 ಕಪ್ ರಾಗಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ನಾವು ತೆಂಗಿನ ತುರಿ ಹಾಕಿರುವುದರಿಂದ ದೋಸೆ ತುಂಬ ಸ್ಮೂತಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದು ನೀರು ದೋಸೆಯ ಹದದಲ್ಲಿ ಇರಬೇಕು. ದೋಸೆ ಹಿಟ್ಟು ಸ್ವಲ್ಪ ನೀರಾಗಿ ನಾವಿದನ್ನು ಕಲಸಿಕೊಳ್ಳಬೇಕು. ಬೇಕಾದಷ್ಟು ನೀರನ್ನು ಸೇರಿಸಿ ದೋಸೆ ಹಿಟ್ಟನ್ನು ಸಿದ್ಧಪಡಿಸಿಕೊಳ್ಳೋಣ. ಕೆಲವು ಸಲ ರಾಗಿ ದೋಸೆ ಅಂಟನಿಸುತ್ತದೆ. ನಿಮಗೆ ದೋಸೆ ಮಾಡಿದಾಗ ಆ ರೀತಿ ಅನಿಸಿದರೆ ಸ್ವಲ್ಪ ಅಕ್ಕಿ ಹುಡಿಯನ್ನು ಕೂಡ ಇಲ್ಲಿ ಸೇರಿಸಿಕೊಳ್ಳಬಹುದು. ಒಂದು ದೋಸೆ ಹೊಯ್ದಾಗ ನಿಮಗೆ ಗೊತ್ತಾಗ್ತದೆ ದೋಸೆ ತುಂಬ ಅಂಟಂತ ಅನಿಸಿದರೆ ಸ್ವಲ್ಪ ಅಕ್ಕಿ ಹುಡಿಯನ್ನು ಸೇರಿಸಿಕೊಳ್ಳಿ. ದೋಸೆ ಹಿಟ್ಟು ನೀರಾಗಿ ಈ ಹದದಲ್ಲಿರಲಿ. ನಾವು ನೀರು ದೋಸೆಗೆ ಯಾವ ರೀತಿ ದೋಸೆ ಹಿಟ್ಟನ್ನು ಮಾಡ್ತೇವೆ ಅದೇ ಹದದಲ್ಲಿರಲಿ. ನಾವು ಈಗಾಗಲೇ ರುಬ್ಬುವಾಗ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸು ಹಾಕಿರುವುದರಿಂದ ದೋಸೆ ತುಂಬ ರುಚಿಯಾಗಿರುತ್ತದೆ. ಜೊತೆಗೆ ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ದೋಸೆ ಹಿಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ. ಇದರಿಂದ ರುಚಿ ಇನ್ನಷ್ಟು ಹೆಚ್ಚುತ್ತದೆ. ದೋಸೆ ಹಿಟ್ಟು ರೆಡಿಯಾಗಿದೆ. ದೋಸೆಯನ್ನು ಹೊಯ್ದುಕೊಳ್ಳೋಣ. ಮೇಲಿನಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ದೋಸೆಯನ್ನು ಮಗುಚಿ ಎರಡೂ ಬದಿ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಆರೋಗ್ಯಕರವಾದ ಈ ರಾಗಿ ನೀರು ದೋಸೆಯನ್ನು ದಿಢೀರಾಗಿ ಮಾಡುವುದನ್ನು ನಾವು ನೋಡಿದ್ದೇವೆ. ನೀವು ಒಮ್ಮೆ ಟ್ರೈ ಮಾಡಿ. ರುಚಿಯಾದ ಹಾಗೂ ಅಷ್ಟೇ ಆರೋಗ್ಯಕರವಾದ ರಾಗಿ ನೀರು ದೋಸೆ ರೆಡಿಯಾಗಿದೆ. ಇದನ್ನು ನಿಮಗಿಷ್ಟವಾದ ಚಟ್ನಿ ಅಥವಾ ಸಾಂಬಾರ್ ಅಥವಾ ಯಾವುದೇ ಗ್ರೇವಿಯೊಂದಿಗೆ ಸವಿಯಬಹುದು. ಧನ್ಯವಾದಗಳು.